ಒಂದೂರಲ್ಲೊಬ್ಬ ರಾಜ, ಅವನ ಜೊತೆಗೆ ಒಬ್ಬ ಮಂತ್ರಿ. ಇವರಿಬ್ರು ಬೇಟೆಯಾಡೋದಕ್ಕೆ ಕಾಡಿಗೆ ಹೋಗ್ತಾರೆ. ತಮ್ಮ ಅಂಗರಕ್ಷಕರಿಂದ ದೂರಾಗಿ ಬಿಟ್ಟು ಇವರಿಬ್ಬರೇ ಮುಂದೆ ಹೋಗ್ತಾ ಇರ್ತಾರೆ. ಅಲ್ಲೊಂದು ಪ್ರಾಣಿಯನ್ನ ರಾಜ ನೋಡ್ತಾನೆ. ಅದರ ಮೇಲೆ ಬಾಣವನ್ನಿನ್ನೇನು ಹೂಡಬೇಕು ಅಂತ ಹೇಳುವಾಗ ಅಚಾತುರ್ಯ ಒಂದು ನಡೆದು ಹೋಗುತ್ತೆ. ತನ್ನ ಬೆರಳೊಂದನ್ನ ಆತ ಕಳ್ಕೊಂಡ್ಬಿಡ್ತಾನೆ. ರಕ್ತ ಬರ್ತಾ ಇರುತ್ತೆ. ಮಂತ್ರಿ ಓಡಿ ಬರ್ತಾನೆ. ತನ್ನ ಕರವಸ್ತ್ರದಿಂದ ರಾಜನ ಕೈಯನ್ನ ಕಟ್ತಾನೆ. ಕಟ್ಟಿದವನು ಹೇಳ್ತಾನೆ, ಆಗೋದೆಲ್ಲ ಒಳ್ಳೆಯದಕ್ಕೆ ರಾಜ ಅಂತ. ರಾಜನು ತೀರಾ ಮುಂಗೋಪಿ, ಬೆರಳು ತುಂಡಾಗಿದೆ, ಇಲ್ಲಿ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಿದ್ದಾನಲ್ಲ ಇವನು ಅಂತ ಕೋಪದಿಂದ ಕುದ್ದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಅಲ್ಲೇ ಒಂದು ಪಾಳು ಬಾವಿ ಅವನ ಕಣ್ಣಿಗೆ ಕಾಣುತ್ತೆ. ತೆಗೆದು ಅಲ್ಲಿಗೆ ಮಂತ್ರಿಯನ್ನ ನೂಕಿ ಹಾಕ್ತಾನೆ. ನೂಕಿ ಹಾಕಿದವನು ಅಲ್ಲಿಂದ ನಡ್ಕೊಂಡು ಮುಂದೆ ಹೋಗ್ತಾನೆ. ತನ್ನ ಅಂಗರಕ್ಷಕರು ಎಲ್ಲಿದ್ದಾರೆ, ಭಟರು ಎಲ್ಲಿದ್ದಾರೆ ಯಾವುದು ಕೂಡ ಗೊತ್ತಾಗೋದಿಲ್ಲ. ಒಂದು ಡಿಸ್ಓರಿಯೆಂಟೆಡ್ ಸ್ಟೇಟ್ ನಲ್ಲಿ ಆತ ಮುಂದಕ್ಕೆ ಹೋದಾಗ ಕಾಡಿನ ಒಂದಿಷ್ಟು ಜನರು ಅವನನ್ನ ಹಿಡ್ಕೊಂಡ್ಬಿಡ್ತಾರೆ. ಈ ಅರಣ್ಯವಾಸಿಗಳು ಅವನನ್ನ ಬಲಿ ಕೊಡಬೇಕು ಅನ್ನುವ ಆಲೋಚನೆಯಲ್ಲಿರ್ತಾರೆ. ತಮ್ಮ ದೇವರನ್ನ ಖುಷಿಪಡಿಸುವ ಹುಮ್ಮನಸ್ಸಿನಿಂದ ಅವನನ್ನ ಬಲಿಕಟ್ಟೆಯ ಹತ್ರ ಕರ್ಕೊಂಡು ಬರ್ತಾರೆ. ಅಲ್ಲಿ ಅವರ ಪೂಜಾರಿಯೊಬ್ಬ ಇರ್ತಾನೆ. ಅವನು ಬರ್ತಾನೆ, ಈ ರಾಜನನ್ನ ನೋಡ್ತಾನೆ. ನೋಡಿದವನಿಗೆ ಹತಾಶೆ ಕಾಡುತ್ತೆ. ರಾಜನ ಕೈಯಿಂದ ರಕ್ತ ಬರ್ತಾ ಇದೆ. ತೋರಿಸ್ತಾನೆ, ಬೆರಳಿಲ್ಲ ಇವನಿಗೆ, ಇವನನ್ನು ಹೇಗೆ ಬಲಿ ಕೊಡ್ತೀರಿ, ದೇವರಿಗೆ ಇದು ಇಷ್ಟ ಆಗೋದಿಲ್ಲ ಅಂತ. ರಾಜನನ್ನ ಅಲ್ಲಿಂದ ಓಡಿಸ್ತಾರೆ. ರಾಜನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಓಹ್, ಮಂತ್ರಿ ಹೇಳಿದ್ದು ಸರಿ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಹೌದು, ಅವನನ್ನಲ್ಲಿ ಹಾಳು ಬಾವಿಗೆ ಹಾಕಿದ್ದೀನಲ್ಲ ಅಂತ ಹುಡುಕಾಡಿಕೊಂಡು ವಾಪಸ್ ಬರ್ತಾನೆ. ಹಾಳು ಬಾವಿಯಲ್ಲಿ ಮಂತ್ರಿ ಸಿಗ್ತಾನೆ. ಅವನಿಗೇನೋ ಸಹಾಯ ಮಾಡಿಬಿಟ್ಟು ಅವನನ್ನ ಬಾವಿಯಿಂದ ಎತ್ತಾನೆ. ರಾಜ ಕೇಳ್ತಾನೆ, ಹೌದು ಮಂತ್ರಿ, ನೀನು ಹೇಳಿದ್ದು ಸರಿ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಬೆರಳು ತುಂಡಾಗಿದ್ದಕ್ಕೆ ಜೀವ ಉಳಿದಿದೆ, ಆದ್ರೆ ನಿನಗೇನು ಒಳ್ಳೇದಾಯ್ತು ಬಾವಿಗೆ ಬಿದ್ದದ್ರಿಂದ ಅಂತ ಕೇಳ್ತಾನೆ. ಮಂತ್ರಿ ಹೇಳ್ತಾನೆ, ರಾಜ, ಒಂದು ವೇಳೆ ಬರೀ ನಿನ್ನ ಬೆರಳು ತುಂಡಾಗಿ ನಾನು ಹೇಳಿದ್ದನ್ನ ನೀನು ಅರ್ಥ ಮಾಡಿಕೊಂಡು ನನ್ನನ್ನ ಈ ಬಾವಿಗೆ ಬೀಳಿಸದೇ ಇದ್ದಿದ್ರೆ ನಿನ್ನ ಜೊತೆಗೆ ನಾನು ಇರ್ತಿದ್ದೆ. ನನ್ನ ದೇಹದಲ್ಲಿ ಯಾವ ಗಾಯಗಳೂ ಇಲ್ಲ. ಆ ಆದಿವಾಸಿಗಳು ನನ್ನನ್ನ ಬಲಿ ಕೊಡ್ತಿದ್ರು. ನಿನ್ನ ಆ ಕೋಪದಿಂದಾಗಿ ನನ್ನ ಜೀವವು ಉಳಿಯಿತು ರಾಜ. ದೇವರ ಆಟ ಇದು, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಮಂತ್ರಿ ಹೇಳ್ತಾನೆ. ಹೌದಲ್ವಾ ಅಂತ ರಾಜನಿಗೂ ಅನಿಸುತ್ತೆ. ಈ ರೀತಿಯ ಚಂದದ ಕಥೆಗಳನ್ನ ನಿಮಗೆ ಹೇಳಬೇಕು, ಜೀವನ ಪ್ರೀತಿಯನ್ನ ನಿಮ್ಮಲ್ಲೂ ಜಾಗೃತಗೊಳಿಸಬೇಕು ಅನ್ನುವಂತಹ ಆಶಯ ನನ್ನದು. ನಮಗೆ ಬದುಕಿನಲ್ಲಿ ನಮಗೆ ಬೇಕಾದ ಹಾಗೆ ಔಟ್ಕಮ್ಗಳು ಯಾವತ್ತೂ ಇರುತ್ತೆ ಅನ್ನುವ ಯಾವ ಗ್ಯಾರಂಟಿಯೂ ಇಲ್ಲ. ಎಷ್ಟೋ ಸರ್ತಿ ನಮ್ಮ ಬದುಕಲ್ಲಿ ನಮಗೆ ತೀರಾ ಬೇಕಾದವರು, ತೀರಾ ಹತ್ತಿರದವರು ನಮ್ಮನ್ನ ಅಗಲಿ ಹೋಗ್ತಾರೆ. ಯಾವುದೋ ಒಂದು ಅತ್ಯಂತ ಪ್ರೀತಿಯಿಂದ ಮಾಡಿದಂತಹ ಕೆಲಸ ಫೇಲ್ಯೂರ್ ಆಗುತ್ತೆ. ನಾವು ಯಾವುದ್ರದ್ದೋ ಬಗ್ಗೆ ತುಂಬಾ ಪ್ರೀತಿ ಇಟ್ಟುಕೊಂಡು ಇದು ಆಗಿಯೇ ಆಗತ್ತೆ ಅಂತ ಆಲೋಚನೆ ಮಾಡಿರುವಂತಹದ್ದು ಕೈ ಕೊಡುತ್ತೆ. ಹೀಗಾದಾಗ ದೇವರ ಮೇಲೆ ಕೋಪ ಬರುವಂತಹದ್ದು, ದೇವರನ್ನ ದೂಷಿಸುವಂತಹದ್ದು ತೀರಾ ಸಹಜವಾಗಿ ನಾವು ಮಾಡುವಂತಹ ಕ್ರಿಯೆಗಳು. ಬಟ್ ದೇವರು ನಮ್ಮೆಲ್ಲರಿಗಿಂತ ಮೇಲಿದ್ದಾನೆ. ಅವನು ಕೂತು ಆಲೋಚನೆ ಮಾಡ್ತಿರ್ತಾನೆ, ಇವನಿಗೇನು ಒಳ್ಳೆಯದು, ಇವಳಿಗೇನು ಒಳ್ಳೆಯದು ಅಂತ. ದೇವರ ಮೇಲೆ ಆ ನಂಬಿಕೆಯನ್ನ ನಾವಿಟ್ಕೊಳ್ಬೇಕು. ಹೀ ನೋಸ್ ವಾಟ್ ಈಸ್ ಬೆಸ್ಟ್ ಫಾರ್ ಮೀ ಅಂತ ಹೇಳುವಂತಹ ಮನಸ್ಥಿತಿಯನ್ನ ಬೆಳೆಸಿಕೊಳ್ಬೇಕು. ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನ ಹೇಳಿ, ಈ ವಿಡಿಯೋವನ್ನ ಅವರ ಜೊತೆಗೂ ಕೂಡ ಶೇರ್ ಮಾಡಿ. ಅವರಿಗೂ ಕೂಡ ಜೀವನ ಪ್ರೀತಿಯನ್ನ ಕಲಿಸಿ. ನನ್ನದೊಂದು ಸಣ್ಣ ಪ್ರಯತ್ನ ಇದು. ಈ ರೀತಿಯ ಮಾತುಗಳನ್ನ ಹೇಳಿ ನೆಗೆಟಿವಿಟಿ ತುಂಬಿರುವಂತಹ ಸಮಾಜದಲ್ಲಿ ಒಂದು ಸ್ವಲ್ಪ ಪಾಸಿಟಿವಿಟಿಯನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳುವಂತಹದ್ದು. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಯೋಚನೆ ಮಾಡ್ತೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.